ಮಟಮಟ ಮಧ್ಯಾಹ್ನ ಆತ ಎಣ್ಣೆ ಹಾಕಿದ್ದ. ಕುಡಿದ ಅಮಲಿನಲ್ಲಿ ಕಂಡವರ ಮನೆಗೆ ನುಗ್ತಿದ್ದ. ಕಿಟಕಿ ಇಣುಕಿ ನೋಡ್ತಾ ಇದ್ದ ಈತ. ಚಿತ್ರ ವಿಚಿತ್ರವಾಗಿ ವರ್ತಿಸ್ತಿದ್ದ. ಅಮಲೇರಿದಂತ ಈತ ನಂತರ ಆತನ ವರ್ತನೆಯೇ ಕಂಪ್ಲೀಟ್ ಭಯವನ್ನ ಹುಟ್ಟಿಸುವಂತಿತ್ತು. ಹಾಗಾದ್ರೆ ಯಾರತ್ತ, ಏನು ಮಾಡ್ದ, ಈ ಸ್ಟೋರಿ ನೋಡಿ. ಮಟಮಟ ಮಧ್ಯಾಹ್ನವೇ ಎಣ್ಣೆಗಾಟು. ಕಂಠ ಪೂರ್ತಿ ಕುಡಿದು ಕಂಡವರ ಮನೆಗೆ ಕನ್ನ. ಈ ಕುಡುಕನ ವಿಚಿತ್ರ ವರ್ತನೆಗೆ ಬೆಚ್ಚಿ ಬಿದ್ದ ಜನರು. ಟ್ಯೂಸ್ಡೇ ಸ್ಕೂಲ್ನಲ್ಲಿ 3:30ಗೆ ಬಂದಿದೆ ಮನೆಗೆ. ಸೊ ಗ್ರಿಲ್ ಲಾಕ್ ಹಾಕ್ಕೊಂಡು ಅದು ಒಳಗಡೆ ಇನ್ಸೈಡ್ ಹೋಗಿದ್ದೆ. ಇನ್ಸೈಡ್ ಹೋಗಿ ನಾನು ಸ್ವಲ್ಪ ಡೋರು ಕ್ಲೋಸ್ ಮಾಡಿದೆ. ಆಮೇಲೆ ನಮ್ಮ ಮಗ ಬರ್ತಾ ಇದ್ರಂದ್ರೆ ಕ್ಲೋಸ್ ಮಾಡಿದೆ, ಇಲ್ಲಾಂದರೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದು ಮುಂದೆ ಗ್ರಿಲ್ ಇದೆ, ಗ್ರಿಲ್ ಕ್ಲೋಸ್ ಮಾಡಿದೆ. ಸಡನ್ಲಿ ಆಫ್ಟರ್ ಸಮ್ ಟೈಮ್ ಸಡನ್ಲಿ ಸ್ವಲ್ಪ ಸೌಂಡ್ ಬಂದಿದೆ. ನಾನು ನಮ್ಮ ಮಗನ ಕರೀದೆ, ನಮ್ಮ ಮಗ ಹೆಸರು ರಾಯನ್ ಕರೀದೆ. ಅವರು ಏನು ರೆಸ್ಪಾಂಡ್ ಇಲ್ಲ. ಸರ್ ಇಮಿಡಿಯೇಟ್ಲಿ ನಾನು ರೆಸ್ಟ್ ರೂಮ್ನಲ್ಲಿ ಬಂದಮೇಲೆ ಯಾರೋ ನಮ್ಮ ರೂಮ್ನ ಒಳಗಡೆ ಹೋಗಿ ನಮ್ಮ ಮಗ ರೂಮ್ನ ಹೋಗಿ ಎಲ್ಲ ಕಬೋರ್ಡ್ ಎಲ್ಲ ಓಪನ್ ಮಾಡಿ ಎಲ್ಲ ಅದರಲ್ಲಿ ಫೋನ್ ಅದೆಲ್ಲ ಇದೆ, ಐಫೋನ್ ಎಲ್ಲ ಇದೆ, ಅದು ತಗೊಂಡಿದ್ದಾರೆ. ನಾನು ನೋಡಿ ಯಾರು ನೀವು ಅಂತ ಹೇಳಿದೆ. ನಾನು ಇಮಿಡಿಯೇಟ್ಲಿ ಅವ್ರು ಕೇಮ್ ಔಟ್ ಇನ್ ದಟ್ ರೂಮ್ ಆ್ಯಂಡ್ ಈ ಕೇಮ್ ಅಪಾನ್ ಮೀ. ದೆನ್ ಇಮಿಡಿಯೇಟ್ಲಿ ಐ ಟುಕ್ ದಟ್ ವಾಟರ್ ಬಾಟ್ಲ್. ಯಾರು ನೀವು ಅಂದರೆ ಹಿ ಟುಕ್ ದಟ್ ಮೈ ಬ್ಯಾಗ್ ಆ್ಯಂಡ್ ಹಿ ರ್ಯಾನ್ ಅವೇ. And then till here I came outside. This is my bag ಇಂದ ಇವರು ಬಿಟ್ಬಿಟ್ಟು ಇಲ್ಲಿ ಹೋಗಿದ್ದಾರೆ. ಎಸ್, ಆಗ ತಾನೇ ಸ್ಕೂಲ್ನಿಂದ ಬಂದಿದ್ದ ಸಂಗೀತ ಎಂಬ ಶಿಕ್ಷಕಿ ತನ್ನ ಮಗ ಬರೋ ಹೊತ್ತಾಯ್ತು ಅಂತ ಅರ್ಧ ಬಾಗಿಲು ತೆರೆದು ವಾಶ್ರೂಮ್ಗೆ ಹೋಗಿದ್ರು. ಆದ್ರೆ ಈ ವೇಳೆ ಮನೆ ಒಳಗೆ ಎಂಟ್ರಿ ಆದ ಈ ಅಪರಿಚಿತ ವ್ಯಕ್ತಿ ಸೀದಾ ಬೆಡ್ರೂಮ್ಗೆ ಹೋಗಿ ಕಬೋರ್ಡ್ ಓಪನ್ ಮಾಡ್ದ. ಯಾರು ನೀನು ಅಂತ ಕೇಳಿದಾಕ್ಷಣ ಬೆಚ್ಚಿ ಬಿದ್ದ ಖತರ್ನಾಕ್ ಆಸಾಮಿ ವ್ಯಾನಿಟಿ ಬ್ಯಾಗ್ ಸಮೇತ ಓಡಿ ಹೋದ. ಆದ್ರೆ ಮಹಿಳೆ ಕೂಗಿಕೊಂಡಾಗ ಬ್ಯಾಗ್ ಬಿಸಾಡಿ ಎಸ್ಕೇಪ್ ಆಗಿದ್ದ. ಬ್ಯಾಗ್ನಲ್ಲಿದ್ದ 20,000 ರೂಪಾಯಿ ಕ್ಯಾಶ್, ಒಂದು ಮೊಬೈಲ್ ಮತ್ತು ವಾಚ್ ಕಣ್ಮರೆಯಾಗಿತ್ತು. 20,000 ಕ್ಯಾಶ್ ಒಂದು ಕವರ್ನಲ್ಲಿ ಹಾಕಿದೆ, ಕ್ಯಾಶ್ ಇಲ್ಲ ಎನ್ವಲಪ್ನಲ್ಲಿ. ಆಮೇಲೆ ಇವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಇಲ್ಲ, ಅದು ಅಪೋಸಿಟ್ ಶಾಪ್ನಲ್ಲಿ ಫೋನ್ ತಗೊಂಡು ಇವ್ರಿಗೆ ನಮ್ಮ ಮಗಗೆ ಫೋನ್ ಮಾಡಿದೆ. ಅವಾಗ ಅವರು ಫೋನ್ ಬಂದಮೇಲೆ ಮನೆಗೆ ಬಂದಮೇಲೆ ಎಲ್ಲ ಚೆಕ್ ಮಾಡ್ದಂದ್ರೆ ಅಲ್ಲಿ ವಾಚ್ ಇಲ್ಲ, ವಾಚು ಗಾಗಲ್ಸ್ ಎಲ್ಲ ಇಲ್ಲ. ಸೊ ಆಮೇಲೆ ಇವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಸದ್ಯ ಏರಿಯಾದ ಜನ ಈ ಆಗುಂತುಕನ ಹಾವಳಿಗೆ ಶಾಕ್ ಆಗಿದ್ದಾರೆ. ರೆಸಿಡೆನ್ಸಿ ಏರಿಯಾದಲ್ಲಿ ಹಾಡಹಗಲೇ ಆದ ಘಟನೆಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಹಿಡಿದು ಏರಿಯಾದಲ್ಲಿ ಪೊಲೀಸರ ಸೆಕ್ಯೂರಿಟಿ ಹೆಚ್ಚಿಸಬೇಕಂತ ಮನವಿ ಮಾಡಿದ್ದಾರೆ. 4 ಗಂಟೆನಲ್ಲಿ ಡೇನಲ್ಲೇ 4 ಗಂಟೆ ಪಾಪ ಅವರು ಸ್ಕೂಲ್ ಇನ್ಚಾರ್ಜ್ ಟೀಚರ್ ಅವರು. ಆ್ಯಕ್ಚುಲಿ ನಾವು 3 ಗಂಟೆ ಕೆಲಸ ಮಾಡ್ತೀವಿ. ಬಂದು ಮೇಲೆ ಇದ್ರಿ ಅವ್ರು ಸ್ಕೂಲ್ ಇನ್ಚಾರ್ಜ್ ಬಂದ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಮೊಬೈಲ್ನ ಚಾರ್ಜಿಂಗ್ ಹಾಕಿ ವಾಶ್ರೂಮ್ಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಅವ್ರ ಮಕ್ಕಳು, ಇವರು ಇಬ್ಬರು ಮಕ್ಕಳಿದ್ದಾರೆ. ಅವ್ರಿಗೆ ಮಕ್ಕಳ್ಯಾರೋ ಬಂದಿದ್ದಾರೆ ಅಂತ ಏನು ಮಾಡಿದ್ದಾರೆ, ಅವ್ರ ಮಗನ ಹೆಸರು ಕರೆದಿದ್ದಾರೆ. ಮಗ ಅಲ್ಲ, ಅವ್ರೇನು ಮಾಡಿದ್ದಾರೆ, ಈ ಸ್ಕೂಲು ಬ್ಯಾಗಲ್ಲಿ ದುಡ್ಡು ಮತ್ತು ಏನೇನೋ ಇರುತ್ತೆ ಮನೆಯ ಮೇಲೆ, ಮತ್ತು ಮೊಬೈಲು ಕಿವಿಗೆ ಹಾಕ್ಕೊಳೋದು ಎಲ್ಲನೂ ಟೇಬಲ್ ಮೇಲೆ ಇಟ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರೋಷ್ಟು ಒಳಗಡೆ ಇವನು ಎತ್ಕೊಂಡು ನೋಡಿ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಬಂದ ತಕ್ಷಣವೇ ಎತ್ಕೊಂಡು ಓಡ್ತಾ ಇದ್ದಾನೆ. ಓಡಿದ್ರೆ ಬ್ಯಾಗು ಅಂತ ಹಿಂದೆ ಬಂದಿರೋ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏನಾದರೂ ಸ್ವಲ್ಪ ಹೆಲ್ಪ್ ಮಾಡೋ ಥರ ಸೆಕ್ಯೂರಿಟಿ ಬೇಕು ಅಷ್ಟೇ. ಇನ್ನು ಕಳ್ಳತನವಾದ ಮನೆಯವರು ನೀಡಿದ ದೂರಿನ ಆಧಾರದ ಮೇಲೆ ಇಂದಿರಾನಗರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಏರಿಯಾದಲ್ಲಿದ್ದ ಸಿಸಿಟಿವಿಯಲ್ಲಿ ಆರೋಪಿಯ ಕೆಲವು ದೃಶ್ಯಗಳು ರೆಕಾರ್ಡ್ ಆಗಿದ್ದು, ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.